ಈಗ ಎಲ್ ಹೋದ್ರೂ QR ಕೋಡ್ನದ್ದೇ ದರ್ಬಾರ್. ಚಿಲ್ಲರೆ ಸಮಸ್ಯೆ ತಪ್ಪಿಸೋಕೆ ಪ್ರಯಾಣಿಕರಿಗೆ ಅನುಕೂಲವಾಗಲಿ ಅಂತ BMTC ಕೂಡ ಬಸ್ಗಳಲ್ಲಿ QR ಕೋಡ್ ಅಳವಡಿಸಿದೆ. ಆದರೆ ಇದನ್ನೇ ದುರುಪಯೋಗ ಪಡಿಸಿಕೊಂಡ 4 ಕಂಡಕ್ಟರ್ಸ್ ದುಡ್ಡು ಮಾಡಲು ಹೋಗಿ ಇನ್ನು ಜೈಲು ಸೇರುವಂತಾಗಿದೆ. ತಮ್ಮ UPI ಸ್ಕ್ಯಾನರ್ ನೀಡಿ BMTCಗೆ ಚಳ್ಳೆಹಣ್ಣು ತಿನ್ನಿಸಿದ್ರು. 4 ಕಂಡಕ್ಟರ್ಗಳಿಂದ 1 ಲಕ್ಷಕ್ಕೂ ಹೆಚ್ಚು ಹಣ ಲೋಖ. BMTC ಬಸ್ಗಳಲ್ಲಿ ಚಿಲ್ಲರೆ ಸಮಸ್ಯೆ ತಪ್ಪಿಸಲು UPI ಸ್ಕ್ಯಾನರ್ಗಳನ್ನು ಅಳವಡಿಸಲಾಗಿದೆ. ಆದರೆ ಕೆಲ ಕಿಲಾಡಿ ಕಂಡಕ್ಟರ್ಗಳು BMTC ಬಸ್ನಲ್ಲಿರೋ UPI ಸ್ಕ್ಯಾನರ್ಗಳನ್ನ ಕಿತ್ತು ತಮ್ಮ ವೈಯಕ್ತಿಕ UPI ಸ್ಕ್ಯಾನರ್ಗಳನ್ನ ನೀಡಿ ಕಮಾಯಿ ಮಾಡ್ತಿದ್ದಾರೆ. ಇವರೇ ನೋಡಿ ಐನಾತಿ ಕಂಡಕ್ಟರ್ಸ್ ಮಂಚೇಗೌಡ, ಸುಪ್ರೀತಾ, ಅಶ್ವಥ್ ಖಾನ್, ಸುರೇಶ್. ಕನ್ನಡ ಬಾರದವರಿಗೆ ಶಕ್ತಿ ಯೋಜನೆಯ ಉಚಿತ ಟಿಕೆಟ್ ನೀಡಿ ತಮ್ಮ ಮೊಬೈಲ್ UPI ಸ್ಕ್ಯಾನರ್ ನೀಡಿ ಹಣ ಬೀಗಿದ್ದಾರೆ. ಯಾರ್ಯಾರ ಖಾತೆಗೆ ಎಷ್ಟೆಷ್ಟು ಹಣ ಹೋಗಿದೆ ಅಂತ ನೋಡೋದಾದ್ರೆ, ಡಿಪೋ 3ರ ಕಂಡಕ್ಟರ್ ಮಂಚೇಗೌಡ ಖಾತೆಗೆ 51,000 ಜಮಾ ಆದ್ರೆ, ಡಿಪೋ 11ರ ಕಂಡಕ್ಟರ್ ಸುಪ್ರೀತಾ ಖಾತೆಗೆ 30,000 ರೂಪಾಯಿ, ಡಿಪೋ 14ರ ಕಂಡಕ್ಟರ್ ಅಶ್ವಥ್ ಖಾನ್ ಖಾತೆಗೆ 3,000 ಹಾಗೂ ಡಿಪೋ 51ರ ಕಂಡಕ್ಟರ್ ಸುರೇಶ್ ಖಾತೆಗೆ 45,000 ರೂಪಾಯಿ ಜಮೆಯಾಗಿದೆ. TV9 ವರದಿ ಇಂಪ್ಯಾಕ್ಟ್, 4 ಕಂಡಕ್ಟರ್ಸ್ ಸಸ್ಪೆಂಡ್. ತನಿಖೆ ವೇಳೆ 4 ಹಣ ಪಡೆದಿರೋದು ಬಯಲಾಗಿದ್ದು, ಈ ಬಗ್ಗೆ TV9 ನಿರಂತರ ವರದಿ ಪ್ರಸಾರ ಮಾಡಿತ್ತು. ಬಳಿಕ ಎಚ್ಚೆತ್ತ BMTC ಅಧಿಕಾರಿಗಳು 4 ವಂಚಕ ಕಂಡಕ್ಟರ್ಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ನಮಗೆ ಒಂದು 3 ಕಡೆ ಕಂಡಕ್ಟರ್ಗಳು ಅವ್ರದೇ ಆದಂಥ UPI ಕೋಡನ್ನು ಯೂಸ್ ಮಾಡಿ ಹಣವನ್ನು ಅದೇನು ಟಿಕೆಟ್ ಅಮೌಂಟ್ ಇದೆಯೋ ಅದನ್ನು ಡೆಪಾಸಿಟ್ ಮಾಡ್ಕೊಂಡಿದ್ದು ನಮ್ಮ ಗಮನಕ್ಕೆ ಬಂತು. ತಕ್ಷಣ ಅವರನ್ನು ನಾವು ಸಸ್ಪೆಂಡ್ ಮಾಡಿದ್ದೀವಿ. ಅವ್ರ ಮೇಲೆ ಎನ್ಕ್ವೈರಿ ನಡೀತಾ ಇದೆ. ಆದಷ್ಟು ಬೇಗನೆ ಎನ್ಕ್ವೈರಿ ರಿಪೋರ್ಟ್ ಸಂಪೂರ್ಣವಾಗಿ ನಮಗೆ ಬರ್ತದೆ. ಬಂದ ಮೇಲೆ ಅವ್ರ ಮೇಲೆ ನಾವು ಮುಂದಿನ ಕ್ರಮ ತಗೊಳ್ತೀವಿ. ಚಿತ್ರದುರ್ಗ ಬಸ್ ಅಗ್ನಿ ದುರಂತದಿಂದ ಎಚ್ಚೆತ್ತ RTO. ಖಾಸಗಿ ಬಸ್ಗಳಲ್ಲಿ ಫ್ಲೈಟ್ ಗಗನಸಖಿಯರಂತೆ ಸಂದೇಶ. ಕಳೆದ ತಿಂಗಳು ಚಿತ್ರದುರ್ಗ ಬಳಿ ನಡೆದ ಖಾಸಗಿ ಬಸ್ ಅಗ್ನಿ ದುರಂತದ ಬಳಿಕ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿದೆ. ಖಾಸಗಿ ಬಸ್ ಮಾಲೀಕರಿಗೆ ಕೆಲ ರೂಲ್ಸ್ ಫಾಲೋ ಮಾಡುವಂತೆ ಸೂಚಿಸಿದೆ. ವಿಮಾನ ಟೇಕಾಫ್ ಆಗುವ ಮುನ್ನ ಗಗನಸಖ ಸಖಿಯರು ನೀಡುವ ಸಂದೇಶದಂತೆ ಖಾಸಗಿ ಬಸ್ನಲ್ಲೂ ಸಂದೇಶ ನೀಡಬೇಕು. ಪ್ರಯಾಣಿಕರಿಗೆ ಎಮರ್ಜೆನ್ಸಿ ದ್ವಾರಗಳ ಬಗ್ಗೆ ಮಾಹಿತಿ ನೀಡಬೇಕು. ತುರ್ತು ಸಮಯದಲ್ಲಿ ಹೇಗೆ ನಿರ್ಗಮಿಸಬೇಕೆಂದು ತಿಳಿಸುತ್ತಾರೆ. ಪ್ರಯಾಣಿಕರಿಗೆ ಮಾಹಿತಿ ನೀಡದಿದ್ದರೆ ಖಾಸಗಿ ಬಸ್ ಮಾಲೀಕರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಸಾರಿಗೆ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಚಾಲಕರು ಹತ್ತಿದ ಸಂದರ್ಭದಲ್ಲಿ ಗಾಡಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ಒಂದು ಬ್ರೀಫಿಂಗ್ ಮಾಡಬೇಕಾಗ್ತದೆ. ಹೇಗೆ ಏರ್ಪ್ಲೇನ್ನಲ್ಲಿ ಮಾಡ್ತಾರೆ ಅದೇ ರೀತಿ ಬ್ರೀಫಿಂಗ್ ಮಾಡಿದ ಪಕ್ಷದಲ್ಲಿ ಅವ್ರಿಗೆ ಅರ್ಥ ಆಗುತ್ತೆ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ ಅದನ್ನು ಯಾವ ರೀತಿ ಬಳಸ್ಕೊಬೋದು ಅಂತ ಅವ್ರಿಗೆ ಕ್ಲಿಯರ್ ಆಗಿ ಮಾರ್ಗದರ್ಶನ ನೀಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಮೇಲೆ ಪರ್ಮಿಟ್ ಮೇಲೆ ನಾವು ಆ್ಯಕ್ಷನ್ ತಗೊಳ್ಳೋ ಸಂಭವ ಇರ್ತದೆ. ಬಿಕಾಸ್ ಬಸ್ ಬಾಡಿ ಕೋಡ್ನಲ್ಲಿ ಇದೆಲ್ಲ ಸೇರುತ್ತೆ, ಮಾರ್ಕಿಂಗ್ಸ್ ಎಲ್ಲ ಮತ್ತು ಎಮರ್ಜೆನ್ಸಿ ಎಕ್ಸಿಟ್ಸ್ ಏನೇನು ಇರಬೇಕು ಅನ್ನೋದನ್ನು ನಾವು ಚಾಚುಚಪ್ಪಟೆ ಪಾಲಿಸಬೇಕಾಗ್ತದೆ. ಸಾರಿಗೆ ಇಲಾಖೆ ಸೂಚನೆಯನ್ನ ಖಾಸಗಿ ಬಸ್ನವರು ಕಟ್ಟುನಿಟ್ಟಾಗಿ ಪಾಲಿಸ್ತಾರಾ? ಇನ್ನಾದ್ರೂ ಬಸ್ ಅವಘಡಗಳು ನಿಲ್ತವಾ ನೋಡ್ಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.